ಕೊನೆಗೂ ಬಿಗ್ ಬಾಸ್ ಸೀಸನ್ 7ರ ವಿನ್ನರ್ ಶೈನ್ ಶೆಟ್ಟಿ ಅವರು ತಮ್ಮ ಮದುವೆ ಕುರಿತು ಕೊನೆಗೂ ತುಟಿ ಬಿಚ್ಚಿದ್ದಾರೆ. ಹೌದು, ಈಗಾಗಲೇ ಹಲವಾರು ಸಿನಿಮಾಗಳಲ್ಲಿ ಯಶಸ್ವಿಯಾಗಿ ಇದೀಗ ಪ್ರೊಡಕ್ಷನ್ ಹೌಸ್ ಆರಂಭಿಸಿದ್ದಾರೆ ಶೈನ್ ಶೆಟ್ಟಿ. ಆದರೆ ಶೈನ್ ಶೆಟ್ಟಿ ಅವರು ಹೆಚ್ಚು ಪ್ರಸಿದ್ಧಿ ಪಡೆದಿದ್ದು ಬಿಗ್ ಬಾಸ್ನಿಂದ. ಬಿಗ್ ಬಾಸ್ಗೆ ಹೆಜ್ಜೆ ಇಡುವ ಮೊದಲು ಶೈನ್ ಅವರು ತುಂಬಾ ಕಷ್ಟಪಟ್ಟು ಹೋಟೆಲ್ ಉದ್ಯಮವನ್ನು ಆರಂಭಿಸಿದ್ರು. ಇದರ ಉದ್ಘಾಟನೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಬಂದಿರುವುದು ಈಗ ಇತಿಹಾಸ. ಇದೀಗ ಪವರ್ ಹೌಸ್ ಕಿಚನ್ನಲ್ಲಿ ಪಾಲ್ಗೊಂಡಿದ್ದು ಹಲವಾರು ವಿಚಾರಗಳ ಬಗ್ಗೆ ಶೈನ್ ಮಾತನಾಡಿದ್ದಾರೆ. ಶೈನ್ ಶೆಟ್ಟಿ ಬಿಗ್ ಬಾಸ್ ಕನ್ನಡ ಸೀಸನ್ 7ರ ವಿನ್ನರ್. ಬಿಗ್ ಬಾಸ್ ಅನುಭವ ಹಂಚಿಕೊಂಡ ಶೈನ್ ಬಿಗ್ ಬಾಸ್ ಪ್ರೈಸ್ ಅಮೌಂಟ್ ಬಗ್ಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ನಿಂದ 50 ಲಕ್ಷ ಸಿಕ್ಕಿದೆ. ಅದರಲ್ಲಿ ಟ್ಯಾಕ್ಸ್ ಕಟ್ಟಾಗಿ 35 ಲಕ್ಷ ಬಂದಿತ್ತು. ಶೋ ಮುಗಿದು 15 ದಿನ ಅಥವಾ 1 ತಿಂಗಳೊಳಗೆ ಬರುತ್ತೆ ಅಂದಿದ್ದಾರೆ. ಈ ಹಣದಿಂದ ಸುಮಾರು ಕೆಲಸಗಳು ನೆರವೇರಿತು. ಬಿಸ್ನೆಸ್, ಹೋಟೆಲ್ನಲ್ಲೇ 2 ಬ್ರಾಂಚ್ ಮಾಡಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಇನ್ನು ಶೈನ್ ಶೆಟ್ಟಿ ಅವರು ತಮ್ಮ ಮದುವೆ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಶೈನ್ ಮದುವೆ ವಿಚಾರ ಬಿಗ್ ಬಾಸ್ ಮನೆಯಲ್ಲೂ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು. ಆದರೆ ಅಂದುಕೊಂಡಂತೆ ಆಗಿರಲಿಲ್ಲ. ಇದೀಗ ಮತ್ತೆ ಮದುವೆ ವಿಚಾರ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಮಾತನಾಡಿದ ಶೈನ್ ಶೆಟ್ಟಿ, ಮದುವೆ ಇವತ್ತು ಆಗ್ತೀನೋ ನಾಳೆ ಆಗ್ತೀನೋ ಗೊತ್ತಿಲ್ಲ, ಆದರೆ ಒಳ್ಳೆಯ ಹುಡುಗಿ ಸಿಕ್ಕಿದ್ರೆ ಮದುವೆ ಆಗ್ತೀನಿ ಅಂದಿದ್ದಾರೆ. ಆದರೆ ಸದ್ಯಕ್ಕಂತೂ ಮದುವೆ ಪ್ಲ್ಯಾನ್ ಇಲ್ಲ. ಸಿನಿಮಾದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೀನಿ. ಹಾಗಾಗಿ ಈಗ ಒಂದು ಜವಾಬ್ದಾರಿ ಇದೆ. ಈಗ ತಾನೇ ಪ್ರೊಡಕ್ಷನ್ ಹೌಸ್ ಆರಂಭಿಸಿದ್ದೇನೆ. ಡೈರೆಕ್ಟರ್, ಪ್ರೊಡ್ಯೂಸರ್, ಟೆಕ್ನಿಷಿಯನ್ ಎಲ್ಲರೂ ಭವಿಷ್ಯ ನನ್ನ ಮೇಲಿದೆ. ಯಾಕೆಂದರೆ ಸಿನಿಮಾ ಮುಗಿದು ಜನರಿಂದ ಒಳ್ಳೆಯ ಅಭಿಪ್ರಾಯ ಗಳಿಸಿ ಗೆದ್ದರೆ ನನ್ನ ತಂಡಕ್ಕೆ ಒಳ್ಳೆಯದಾಗುತ್ತೆ. ಹಾಗಾಗಿ ಈಗ ನಾನು ಕೆಲಸ ಮಾಡಲೇಬೇಕು. ಅದಕ್ಕಿಂತ ಮೊದಲು ಯಾವುದಾದ್ರೂ ಹುಡುಗಿ ನನ್ನ ಜರ್ನಿಲಿ ಅಥವಾ ಲೈಫಲ್ಲಿ ಬಂದರೆ ನೋಡೋಣ ಅಂದಿದ್ದಾರೆ. ಇನ್ನು ತಾನು ಮದುವೆ ಆಗುವ ಹುಡುಗಿ ಹೇಗಿರಬೇಕು ಅಂತ ಸಿಂಪಲ್ ಆಗಿ ವಿವರಿಸಿದ್ದಾರೆ. ತಾನು ಮದುವೆಯಾಗುವ ಹುಡುಗಿ ಅಡುಗೆ ಬರೆದಿದ್ರೂ ಪರವಾಗಿಲ್ಲ, ಯಾಕೆಂದರೆ ನಾನು ಅಡುಗೆ ಮಾಡಿಕೊಡ್ತೇನೆ. ಮದುವೆ ಆಗುವ ಹುಡುಗಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಥವಾ ಆ್ಯಕ್ಟರ್ ಆಗಿರಬೇಕು. ಯಾಕೆಂದರೆ ಇವರಿಗೆಲ್ಲ ರೊಟೀನ್ ಕೆಲಸ ಇರಲ್ಲ. ಎಷ್ಟೇ ಸಮಯಕ್ಕೆ ಬರಬೇಕು ಹೋಗಬೇಕು ಅಂತ ಏನಿಲ್ಲ. ಮದುವೆ ಮಕ್ಕಳಾದ ಮೇಲೂ ಮನೆಗೆ ತುಂಬ ಟೈಮ್ ಕೊಡ್ತಾರೆ. ಆದರೆ ಇಷ್ಟೆಲ್ಲ ಹೇಳಿದ ಶೈನ್ ಕೊನೆಗೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ನಾನು ತುಂಬ ಸಲ ಹೇಳ್ತಾ ಇರ್ತೀನಿ, ನನಗೆ ಆ ಥರ ಹುಡುಗಿ ಬೇಕು, ಈ ಥರ ಹುಡುಗಿ ಬೇಕು ಅಂತ. ಆದರೆ ಈಗ ಕುಳಿತು ಯೋಚನೆ ಮಾಡೋಕ್ಕೂ ಟೈಮ್ ಇಲ್ಲ. ಹುಡುಗಿ ಆದರೆ ಸಾಕು ಅಂತ ತಮಾಷೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಸದ್ಯಕ್ಕಂತೂ ಶೈನ್ ಮದುವೆಯಾಗುವ ಮೂಡ್ನಲ್ಲಿ ಇಲ್ಲ. ಯಾಕೆಂದರೆ ಇವರ ಹೊಸ ಚಿತ್ರ ಶಂಕರಾಭರಣ ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆಗೆ ಬರಲು ಸಜ್ಜಾಗುತ್ತಿದ್ದು ಇದರ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಶೈನ್ ಅವರು. ಶೈನ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ.